ಜಿಬಿಎ ಎಲೆಕ್ಷನ್ ಹತ್ತಿರದಲ್ಲಿರುವಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಗೊಂದಲಕ್ಕೆ ಬೀಳುತ್ತಾ ಇತಿಶ್ರೀ. ಬೆಂಗಳೂರಿನಲ್ಲಿ ಶೀಘ್ರವೇ ಹೈ ವೋಲ್ಟೇಜ್ ಮೀಟಿಂಗ್, ದೋಸ್ತಿ ಪಾಳೆಯದಲ್ಲಿ ಸಮನ್ವಯದ ಕಸರತ್ತು. ಬಿಜೆಪಿ ಜೆಡಿಎಸ್ ಮೈತ್ರಿ ಗೊಂದಲಕ್ಕೆ ಬೀಳುತ್ತಾ ಇತಿಶ್ರೀ. ಬೆಂಗಳೂರಿನಲ್ಲಿ ಇನ್ಸ್ಟೆಂಟ್ ಆಗಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವ ಸಾಧ್ಯತೆ. ದೋಸ್ತಿ ಪಾಳೆಯದಲ್ಲಿ ಸಮನ್ವಯದ ಕಸರತ್ತು. ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ನಾಯಕರ ನಿರ್ಧಾರ. ಕಾಂಗ್ರೆಸ್ ಕೈಗೆ ಅಸ್ತ್ರ ಸಿಗದಂತೆ ತಡೆಯೋದಕ್ಕೆ ದೋಸ್ತಿ ಸ್ಕೆಚ್ಚು. ಕುಮಾರಸ್ವಾಮಿ, ಅಶೋಕ್, ವಿಜಯೇಂದ್ರ ನೇತೃತ್ವದಲ್ಲಿ ಮಹತ್ವದ ಸಭೆ. ಇಬ್ಬರ ಲಗ್ನಾಗಿ 2.25 ವರ್ಷ ಕಳೀತು. ಈಗ ತಲಾಕ್ ಆಗೋ ಸಾಧ್ಯತೆಗಳಿದೆ ಅಂತ ಹೇಳಿ ಕಾಂಗ್ರೆಸ್ ನಿರೀಕ್ಷೆಯಿಂದ ಕಾಯ್ದು ಕೂತಿತ್ತು. ಆದರೆ ಆ ನಿರೀಕ್ಷೆಗಳಿಗೂ ಮಣ್ಣೆರಚಿದೆ. ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಬೇಡ, ಎಚ್ ಡಿ ಕುಮಾರಸ್ವಾಮಿ ಮಾರ್ಮಿಕ ನುಡಿಯನ್ನು ನುಡಿದಿದ್ರು. ಈಗ ಸಿಎಂ ಕನಸಿನ ಬಗ್ಗೆ ಕುಮಾರಸ್ವಾಮಿ ಶಾಕಿಂಗ್ ಸ್ಟೇಟ್ಮೆಂಟ್. ನನ್ನ ಮೊದಲ ಆದ್ಯತೆ ಕೆಟ್ಟ ಸರ್ಕಾರ ಕಿತ್ತೊಗೆಯೋದು ಎಂದ ಎಚ್ಡಿಕೆ. ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಮೈತ್ರಿ ಭದ್ರ ಎಂದ ಆರ್ ಅಶೋಕ್. ನಮ್ಮಿಬ್ಬರಲ್ಲಿ ಯಾವುದೇ ತರಹದ ಭಿನ್ನ ರಾಗಗಳಿಲ್ಲ, ಮೈತ್ರಿ ನಿಯಮಗಳನ್ನು ಉಲ್ಲಂಘನೆ ಮಾಡೋದಿಲ್ಲ. ಕುಮಾರಸ್ವಾಮಿಯ ಬಳಿ ಅತಿ ಹತ್ತಿರದಿಂದ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀನಿ. ನಮ್ಮ ಆಂತರಿಕ ವಲಯಗಳಲ್ಲಿ ಯಾವುದೇ ತರಹದ ಭಿನ್ನ ಅಭಿಪ್ರಾಯ ಇಲ್ಲ. ನಮಗೆ ಕಹಿ ಅನಿಸಿರೋ ಮೂಮೆಂಟ್ ಅರ್ಥ ಆಗ್ತಿಲ್ಲ ಅಂತಾರೆ ಅಶೋಕ್. ಅದರರ್ಥ 2.25 ವರ್ಷ ಕಳೆಯಿತು ಮೈತ್ರಿ. ಕಳೆದ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅಧಿಕೃತ ಮೈತ್ರಿ ಆಯಿತು. ಹತ್ತತ್ರ 2 ವರ್ಷ ಆಗೋದಕ್ಕೆ ಬಂತು. ಸೊ ಹಂತ ಹಂತವಾಗಿ ಇಬ್ಬರ ಸಂಬಂಧಗಳು ಕ್ಷೀಣಿಸ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಕುಹಕ ಆಡ್ತಾ ಇತ್ತು. ಆದರೆ ಆ ಎಲ್ಲ ಕುಹಕಕ್ಕೂ ಕೂಡ ಬೆಂಕಿ ಇಡೋ ಕೆಲಸ ಆಗಿದೆ. ಆರ್ ಅಶೋಕ್ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು, ನಮ್ಮಿಬ್ಬರ ಮೈತ್ರಿ ಸಂಬಂಧದಲ್ಲಿ ಬಿರುಕು ಅನ್ನೋ ಕಲ್ಪನೆನೇ ಬೇಡ ಅಂತಾರೆ ಅವರು. ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು, ಏರಿಳಿತಗಳು ಕಂಡಿರಬಹುದು, ಅದರ ಅರ್ಥ ಮೈತ್ರಿ ಮುರಿಯುತ್ತೆ ಅಂತಲ್ಲ. ಇನ್ನು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮೈತ್ರಿ ಮುಂದುವರಿಯುತ್ತೆ ಅನ್ನೋದು ಪ್ರತ್ಯೇಕವಾಗಿ ಎಲ್ಲಿಯೂ ಉಲ್ಲೇಖ ಮಾಡದೇ ಇದ್ದರೂ ಕೂಡ ಮೈತ್ರಿ ಸಂಬಂಧದಲ್ಲಿ ನಮ್ಮಿಬ್ಬರಲ್ಲಿ ಯಾವ ಭಿನ್ನ ರಾಗವೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ಹಿಂದೆ ಹಾಸನದಲ್ಲಿ ಜೆಡಿಎಸ್ನ ಸಮಾವೇಶದ ನಂತರ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಂತಹ ಕೆಲ ಪೊಲಿಟಿಕಲ್ ಸ್ಟೇಟ್ಮೆಂಟು, ಅದರ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿ ಕೊಟ್ಟಂತಹ ಸ್ಟೇಟ್ಮೆಂಟು, ಇನ್ನು ಒಂದಷ್ಟು ಬಿಜೆಪಿ ನಾಯಕರು ನಿಖಿಲ್ ವಿರುದ್ಧ ತೋರ್ಪಡಿಸಿದ ಅಸಮಾಧಾನಗಳು, ಇವೆಲ್ಲವನ್ನು ಗಮನಿಸ್ತಾ ಇದ್ದಂತಹ ಕಾರ್ಯಕರ್ತರ ನಡುವೆ ಒಂದು ಸಣ್ಣ ಚರ್ಚೆ ಶುರುವಾಯಿತು. ಇದ್ದಕ್ಕಿದ್ದ ಹಾಗೆ ಒಂದು ಸುಪ್ರಭಾತದಲ್ಲಿ ಮೈತ್ರಿ ಮುರಿಯಬಹುದಾದ ಸುದ್ದಿಗಳು ಬರ್ತಾವ ಅಂತ. ಆದರೆ ಆ ಸುದ್ದಿಗಳಿಗೂ ಬ್ರೇಕ್ ಹಾಕೋ ತರಹದ ಮಾತುಗಳನ್ನು ಈಗ ಆರ್ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ. ನಮ್ಮಿಬ್ಬರ ಮೈತ್ರಿಯಲ್ಲಿ ಯಾವುದೇ ತರಹದ ಭಿನ್ನಾಭಿಪ್ರಾಯಗಳು ಮತ್ತು ಭಿನ್ನ ರಾಗಗಳಿಲ್ಲ, ಮೈತ್ರಿ ಸಂಬಂಧ ಮುಂದುವರಿಯುತ್ತೆ ಅಂತ ಹೇಳಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.